ರೀ ಈ ಕೂಡಲ ಸಂಗಮ ಸ್ವಾಮಿಗಳ ಏನು ಕೂಡಲ ಸಂಗಮದಲ್ಲಿ ಆಸ್ತಿ ಇದೆ ಅದು ಪ್ರಮಾಣ ಹುಂಚಿಗಟ್ಟಿ ತನ್ನ ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾನೆ. ಇದನ್ನು ಹೈಲೈಟ್ ಮಾಡಿರಿ ಮಾಧ್ಯಮದವರು, ಕೇಳ್ರಿ ಅವನಿಗೆ. ಯಾರು ವ್ಯಕ್ತಿಪರ? ಅವ್ರು ಎಲ್ಲರ ಪರ ಮಾಡ್ಯಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಮಾಡಿಲ್ಲ, ವಿನಯ್ ಕುಲಕರ್ಣಿ ಪರವಾಗಿ ಮಾಡಲ್ಲ. ಅಲ್ಲಿಂದ ಯಾರು ಅವರು ಎಲ್ಲೋ ಬಂದಾನ, ನಾವು ಅವನ ಹೆಂಡತಿಗೆ ಟಿಕೆಟ್ ಕರ್ಕೊಂಡು ಹೋಗ್ಯಾರಿಲ್ಲ ಕಾಲು ಹಿಡಿದು. ಹಾಂ ಹಾಂ ಹೆಸರು ಅದಕ್ಕೆ ನೋಡ್ರಿ, ಚಲೋ ಮಂದಿದ ಹೆಸರು ತೊಗೋಬೇಕತ್ತ ಮಠದಾಗ ನಿಂತೀವಿ. ನೀವು ದುಷ್ಟ್ರ ಹೆಸರು ತೊಗೋಬೇಕಾದ್ರೆ ಹೊರಗೆ ನಡ್ರಿ ಹೇಳ್ತೀನಿ, ರಾವಣ ದುರ್ಯೋಧನ ಯಾರದವ. ಈ ಕುಟುಂಬದಿಂದ ಮುಕ್ತ ಆದ ಮ್ಯಾಗ ಹೋಗ್ತಾನೆ. ಈ ನೋಡುನಲ್ರಿ, ಯಾಕೆ ಭರವಸೆ ಹೀನರಾಗಬಾರ್ದು. ರಾಜಕಾರಣದಾಗ ದೇವರಾಜ ಅರಸರ ಫ್ಯಾಮ್ಲಿ ಎಲ್ಲೈತ್ರಿ, ಎಸ್.ಎಂ. ಕೃಷ್ಣವ್ರ ಫ್ಯಾಮ್ಲಿ ಎಲ್ಲೈತಿ, ಜೆ.ಎಚ್. ಪಟೇಲ್ ಫ್ಯಾಮ್ಲಿ ಎಲ್ಲೈತಿ, ನನಗೆ ಹೇಳ್ರಿ. ವೀರೇಂದ್ರ ಪಾಳ್ರ ಫ್ಯಾಮ್ಲಿ ಎಲ್ಲೈತಿ, ನಿಜಲಿಂಗಪ್ಪನವ್ರ ಫ್ಯಾಮ್ಲಿ ಎಲ್ಲೈತಿ. ಹೋಗೋದೇ ಒಂದು ದಿವಸ. ಇದು ಯಾವುದೂ ಶಾಶ್ವತ ಅಲ್ಲ. ಯಾವುದೇ ಒಂದು ಪಕ್ಷ ಒಂದು ಕುಟುಂಬಕ್ಕೆ ಕೊಡಬಾರ್ದು. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡತ್ತೇಳ್ರಿ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ಯಾನ, ನಮ್ಮ ಭಿಕ್ಷೆಯಿಂದ ನೀವು ಹಾಗೆ ಹೇಳ್ಯಾರ ಇಲ್ಲ, ನೀವು ಮಾಧ್ಯಮದವ್ರು ಹೇಳ್ರಿ ಏನಂತ ಹೇಳ್ಯಾರಿ, ನಮ್ಮ ಭಿಕ್ಷೆಯಿಂದ ನೀವು ಎಮ್.ಎಲ್.ಎ ಆಗಿಯಪ್ಪ, ವಿಧಾನಸಭಾ ಕಟ್ಟಿ ಹತ್ತಿದ್ದೆ, ನಾವು ಏನಾರ ನಾಗರಾಜಗೌಡ ಕೊಟ್ಟಿದ್ರೆ ನೀನು 30,000 ಲಗ ಹೊಡಿತಿದ್ದೆ ಅಂತ ಹೇಳಿದ್ದ. ಮೊದಲು ವಿಜೇಂದ್ರ ರಾಜೀನಾಮೆ ಕೊಡಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಇಲೆಕ್ಷನ್ ಮಾಡೋಣ. ದಂಬಿದೆಯಾ ವಿಜೇಂದ್ರ? ಇಂಥ ಹಂದಿಗಳಿಂದ ಯಾಕೆ ಮಾತಾಡಿಸ್ತೀವಿ ವಿಜೇಂದ್ರ? ಹಾಂ, ತಾವೊಬ್ಬ ಸ್ವಾಮಿಯಾಗಿ SC ಸರ್ಟಿಫಿಕೇಟ್ ಕೊಡೋ ನಾನು ನಾಚಿಕೆ ಆಗೋದಿಲ್ಲ ವಿಜೇಂದ್ರ. ನಿನ್ನ ಶಿಕ್ಷಣಿಗೆ ನಿನಗೆ ದಮ್ಮಿದ್ರೆ ನೀನು ನನಗೆ ನೇರವಾಗಿ ಮಾತಾಡ. ನನಗೆ ರಾಜೀನಾಮೆ ಕೇಳ್ತಿಯಲ್ಲ, ನೀ ರಾಜೀನಾಮೆ ಕೊಡು. ಶಿಕಾರಿಪುರಕ್ಕೆ ನೀ ಕೊಡು, ವಿಜಯಪುರಕ್ಕೆ ನಾ ಕೊಡು. ಬರೀ ಭಗವಜಾಂಡ ಮ್ಯಾಗ ನಾ ಆರಿಸಿ ಬರ್ತೀನಿ. ಮುಸಲ್ರ ಹೋಟೆ ಬೇಡ ಅಂತ ಹೇಳಿ, ನಾ ಸಾಬ್ರ ಹೋಟ ನನಗೆ ಬೇಕಾಗಿ. ಹಾಂ ರೆಡಿ, ಐ ಆಮ್ ರೆಡಿ. ದಮ್ ಇತ್ತಂದ್ರೆ ಹೇಳತ್ತೇಳ್ರಿ ಅವನಿಗೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಹೇಳಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾಗಿತ್ತಲ್ಲ. ಇಲ್ಲ ನಾನು BJP-ಯಿಂದ ಗೆದ್ದಿದ್ದೀನಿ, ದಾಖತ್ತಿದ್ರೆ ನಮಗೆ ಗೆದ್ದು ತೋರಿಸ್ತೀನಿ ಅಂತ ಹೇಳಬೇಕಾಗಿತ್ತು. ಹೇಳಿಲ್ಲ. ನಾ ಹೇಳಕತ್ತೀನಿ, ಬಾ ನೀನು ರಾಜೀನಾಮೆ ಕೊಡು, ನಾನು ಕೊಡ್ತೀನಿ. ನೀ ಹಂದಿಗಳ ಕಡೆಯಿಂದ ಮಾತಾಡ್ಸೋಬೇಡ. ಹಂದಿಗಳು ಅಲ್ಲಿ ಹೊರಗಡೆ ಆಡ್ತಾವೆ, ಅವು ಮನೆಯಲ್ಲಿ ಕರ್ಕೋಬಾರ್ದು.